ಟ್ರೇಲರ್ ಅಲ್ಲಿ ಆ ಮೂವಿ 2% ಕೂಡ ತೋರಿಸಿಲ್ಲ. ಕಾಂತಾರ ಭಾಗ 1. ನಮ್ ಶೆಟ್ಟಿ ಹೇಳ್ದಂಗೆ ಇದು ಪ್ರಕೃತಿ ಮತ್ತೆ ಮನುಷ್ಯನ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷ. ನಾನು ನಿನ್ನೆ ಪ್ರೀಮಿಯರ್ ಶೋ ನೋಡ್ಕೊಂಡ್ ಬಂದೆ. ಕಥೆ ಹೇಗಿರ್ಬೋದು, ಕಾಂತಾರ ದಂತಕಥೆ ತರನೇ ಇರ್ಬೋದಾ ಅಥವಾ ಅದಕ್ಕಿಂತ ಚೆನ್ನಾಗಿರ್ಬೋದಾ, ಮೇಕಿಂಗ್ ಹಿಂಗಿರ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಸಿನಿಮಾಗೆ ಹೋಗಿದ್ದೆ. ಸಿನಿಮಾ ಶುರು ಆಗ್ತಾ ಇದ್ದಂಗೆ ಫಸ್ಟ್ ಸೆಕೆಂಡ್ ಇಂದಾನೆ ಕತೆ ಶುರು ಆಗುತ್ತೆ. ಸೊ ಬೇಗ ಹೋಗೋದನ್ನ ಮರಿಬೇಡಿ. ಒಂದು ರಾಜಮನೆತನದ ವ್ಯಾಮೋಹ ಹೇಗೆ ಒಂದು ಸಂಘರ್ಷ ಆಗಿ ಬದಲಾಗುತ್ತೆ ಅನ್ನೋದೇ ಇಲ್ಲಿನ ಪ್ಲಾಟ್. ಕತೆಗೆ ಬಂದ್ರೆ ಇದು ಕಾಂತಾರ ಒಂದು ದಂತಕಥೆಗಿಂತ ತುಂಬಾ ಹಿಂದೆ ನಡೆದಿರುವ ಘಟನೆ. ಇದು ಸರಿಸುಮಾರು ಕದಂಬರ ಕಾಲದ ಕತೆ. ರಿಷಬ್ ಶೆಟ್ರು ಮತ್ತೆ ನಮ್ ನ್ಯೂ ನ್ಯಾಷನಲ್ ಕ್ರಶ್ ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್, ಹಾಗೆ ಮೂವಿಲ್ ಬರೋ ಎಲ್ಲಾ ಕ್ಯಾರೆಕ್ಟರ್ ಗಳ ಕಾಸ್ಟಿಂಗ್ ಮತ್ತೆ ಆಕ್ಟಿಂಗ್ ಎರಡು ತುಂಬಾನೇ ಚೆನ್ನಾಗಿದೆ. ಸೆಟ್ ಅಂಡ್ ಆರ್ಟ್ ವರ್ಕ್ ತುಂಬಾನೇ ಚೆನ್ನಾಗಿದೆ. ನಮ್ಗೆ ನಾವು ಆ ಕಾಲದಲ್ಲಿ ಇದೀವೇನೋ ಅನ್ನೋ ತರ ಫೀಲ್ ಬರುತ್ತೆ. ಮತ್ತೆ ಮೂವಿ ನೋಡ್ಬೇಕಾದ್ರೆ ಓ ಇವ್ರು ಇದಾರಾ ಅನ್ನೋದರ ತುಂಬಾ ಕ್ಯಾರೆಕ್ಟರ್ಸ್ ಗಳು ಬಂದೋಗ್ತವೆ. ಕತೆ, ಚಿತ್ರಕಥೆ ಎಲ್ಲಾ ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಕತೆನ ರಿವೀಲ್ ಮಾಡೋಕೆ ಆಗಲ್ಲ, ಆದ್ರೆ ಕತೆಯಲ್ಲಿ ಬರೋ ಫೈಟ್ ಸೀನ್ಸ್, ಆ ರಾಜಮನೆತನದ ಮೇಕಿಂಗ್ ತುಂಬಾನೇ ರಿಚ್ ಆಗಿದೆ. ಸ್ಟಾರ್ಟಿಂಗ್ ಒಂದು ರಥಬೀದಿಯಲ್ಲಿ ನಡೆಯೋ ಫೈಟ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಫೈಟ್ ಎರಡು ಯಾವ್ದೋ ಇಂಗ್ಲಿಷ್ ಮೂವಿನ ನೋಡ್ತಾ ಇದೀನಿ ಅನ್ನೋ ತರ ಫೀಲ್ ಆಗುತ್ತೆ. ಅಷ್ಟು ಗ್ರ್ಯಾಂಡ್ ಆಗಿ ವಾವ್ ಅನ್ನೋ ತರ ಆ ಸೀನ್ ಗಳು ಬಂದೋಗ್ತವೆ. ಇನ್ನು ಮ್ಯೂಸಿಕ್ ಅಂತ ಬಂದ್ರೆ ಅಜ್ನೀಶ್ ಲೋಕನಾಥ್ ಅವರ ಮ್ಯಾಜಿಕ್ ಇಲ್ಲೂ ವರ್ಕ್ ಆಗಿದೆ. ಹಾಡುಗಳು ತುಂಬಾನೇ ಚೆನ್ನಾಗಿದೆ. ಬೇಕು ಅಂತಾನೆ ಯಾವ್ದು ಹಾಡು ಬಂದೋಗಲ್ಲ, ಎಲ್ಲ ಸಿಚುವೇಶನ್ ಹಾಡುಗಳೇ ಇದೆ. ಅದರಲ್ಲೂ ಬ್ರಹ್ಮಕಲಶ ಅನ್ನೋ ಸಾಂಗ್ ಮತ್ತೆ ಅದರ ಮೇಕಿಂಗ್ ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಇನ್ನು ಸಿನಿಮಾಟೋಗ್ರಫಿ ಅಂಡ್ VFX ಅಂತ ಬಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಯಾವುದೇ ವಸ್ತುಗಳು, ಯಾವುದೇ ಸೀನ್ಗಳು ತುಂಬಾ ರಿಯಲಿಸ್ಟಿಕ್ ಅನ್ನೋ ತರ ಮೂಡ್ ಬಂದಿದೆ. ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಸೌಂಡ್ ಎಫೆಕ್ಟ್ಸ್ ಗಳು ತುಂಬಾ ಎಂಗೇಜಿಂಗ್ ಆಗಿ ಇಡುತ್ತೆ. ರಿಷಬ್ ಶೆಟ್ಟಿ ಅವರ ಸಿಚುವೇಶನ್ ಕಾಮಿಡಿ ಇಲ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ. ನಾನ್ ಸಿನಿಮಾಕ್ ಹೋಗ್ಬೇಕಾದ್ರೆ ಅನ್ಕೊಂಡಿದ್ದೆ ಈ ಮೂವಿ ಸ್ವಲ್ಪ ಸೀರಿಯಸ್ ಇರುತ್ತೇನೋ ಅಂತ, ಬಟ್ ಈ ಮೂವಿಲಿ ತುಂಬಾನೇ ಕಾಮಿಡಿ ಇದೆ. ಅಂಡ್ ಯಾವ್ದನ್ನು ಎಕ್ಸ್ಟ್ರಾ ಆಗಿ ತುರ್ಗೋಕ್ ಹೋಗಿಲ್ಲ, ಎಲ್ಲ ನ್ಯಾಚುರಲ್ ಆಗೇ ಇದೆ. ಮತ್ತೆ ಸಿನಿಮಾದಲ್ಲಿ ಬರೋ ಹುಲಿ VFX ಮತ್ತು ಅದು ಸ್ಟೋರಿ ಕನೆಕ್ಟ್ ಆಗೋ ರೀತಿ ತುಂಬಾನೇ ಚೆನ್ನಾಗಿದೆ. ಶೆಟ್ರ್ ಟೀಮ್ ಎಲ್ಲಾ ಮೆಂಬರ್ಸ್ ಗಳು ಈ ಮೂವಿಲಿ ಇದ್ದಾರೆ. ಮತ್ತೆ ಕಾಂತಾರ ದಂತಕಥೆ ಕೆಲವೊಂದು ಸೀನ್ ಗಳು ಇದ್ರಲ್ಲಿದೆ. ನೀವ್ ಎಷ್ಟು ಅಬ್ಸರ್ವ್ ಮಾಡ್ತೀರಾ ನೋಡೋಣ. ಅಂಡ್ ಹೌದು, ದೈವದ ಬಗ್ಗೆ, ದೇವ್ರ ಬಗ್ಗೆ ತುಂಬಾ ವಿಷಯಗಳಿದೆ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೋದು. ಅಂಡ್ ಅವರು ಆ ಎಕ್ಸ್ಪೆಕ್ಟೇಷನ್ ನ ಬೀಟ್ ಕೂಡ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಟ್ವಿಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ನೆಗೆಟಿವ್ ವಿಷಯಕ್ಕಂತ ಬಂದ್ರೆ ನಂಗೆ ಇದ್ರಲ್ಲಿ ಯಾವ್ದು ಅಷ್ಟು ನೆಗೆಟಿವ್ ಅನ್ಸಿಲ್ಲ. ಬಟ್ ಮಿಡ್ಲ್ ಅಲ್ಲಿ ಬರೋ ಒಂದ್ ಸಾಂಗ್ ಯಾಕೋ ಈಗಿನ ಕಾಲದ ಲವ್ ಸ್ಟೋರಿ ಸಾಂಗ್ಸ್ ಅನ್ನೋ ತರ ಅನ್ಸ್ತು. ಮತ್ತೆ ಕ್ಲೈಮ್ಯಾಕ್ಸ್ ನಲ್ಲಿ ಇಂಟೆನ್ಸ್ ಸೀನ್ ಇರ್ಬೇಕಾದ್ರೆ ಕೆಲವೊಂದು ಜೋಕ್ ಬೇಡ ಆಗಿತ್ತೇನೋ ಅನ್ಸ್ತು. ಇನ್ನೊಂದು ವಿಷಯ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ನ VFX ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದು ಅನ್ಸ್ತು. ಅದ್ ಬಿಟ್ರೆ ನಮ್ ಕನ್ನಡ ಮೂವಿನ ಇದು ಅನ್ನೋಷ್ಟು ಗ್ರ್ಯಾಂಡ್ ಆಗಿ ಮೇಕಿಂಗ್ ಆಗಿದೆ. ಎಲ್ಲಾ ಡಿಪಾರ್ಟ್ಮೆಂಟ್ ವರ್ಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನೊಂದಂದ್ರೆ ಟ್ರೇಲರ್ ಅಲ್ಲಿ ಆ ಮೂವಿ 2% ಕೂಡ ತೋರಿಸಿಲ್ಲ. ಆ ಮೂವಿಲಿ ಅಷ್ಟೊಂದು ಸೀನ್ಗಳು, ಅಷ್ಟೊಂದು ಕ್ಯಾರೆಕ್ಟರ್ಗಳು, ಅಷ್ಟೊಂದು ವಿಷಯಗಳಿದೆ. ಖಂಡಿತ ಇದೊಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿರೋಂತ ಸಿನಿಮಾ. ಇದನ್ನ ನಾವು ನಾಳೆ ಟಿವಿಲಿ ಬರುತ್ತೆ, OTT ಬರುತ್ತೆ ಅಂತ ಮಾತ್ರ ಕಾಯ್ಕೊಂಡಿರ್ಬೇಡಿ. ನಮ್ ಕನ್ನಡ ಮೂವಿನ ಇಷ್ಟು ರಿಚ್ ಆಗಿ ಮಾಡಿದ್ದಾರೆ, ಇದನ್ನ ನಾವು ಥಿಯೇಟರ್ ಅಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಂಡ್ ಮೂವಿ ನೋಡಕ್ ಹೋಗೋರ್ಗೆ ಒಂದ್ ರಿಕ್ವೆಸ್ಟ್, ದಯಮಾಡಿ ಯಾವುದೇ ಸೀನ್ ಗಳನ್ನ ವಿಡಿಯೋ ಮಾಡಿ ನಿಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಹಾಕೊಂಬೇಡಿ. ಯಾಕಂದ್ರೆ ಅದ್ರಲ್ಲಿ ಬರುವಂತ ಕೆಲವೊಂದು ಸೀನ್ ಗಳು ತುಂಬಾನೇ ಚೆನ್ನಾಗಿದೆ. ಅದನ್ನ ನಾವು ಫಸ್ಟ್ ಟೈಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಇನ್ನೊಬ್ಬರ ಸ್ಟೇಟಸ್ ಅಲ್ಲಿ ನೋಡ್ಬಿಟ್ಟು ಅದನ್ನ ಥಿಯೇಟರ್ ಅಲ್ಲಿ ನೋಡಿದ್ರೆ ಅಷ್ಟ್ ಮಜಾ ಬರಲ್ಲ ಅನ್ಕೊಂತೀನಿ. ಸೊ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ ದಯಮಾಡಿ ವಿಡಿಯೋಗಳನ್ನ ಮಾಡ್ಕೊಂಡು ನಿಮ್ ಸ್ಟೇಟಸ್ ಅಲ್ಲಿ ಹಾಕೊಂಬೇಡಿ. ಅಂಡ್ ಪಾರ್ಟ್ 2 ಇದೆಯಾ ಅಂತ ನೀವು ನನ್ನ ಕೇಳಿದ್ರೆ